ಆ ಸುಧಾ ನಾವು ಅನ್ಕೊಂಡಂಗ ಹಗರ ಬಗರ ಅಲ್ತಗಿ ಏನೋ ಮಸಲತ್ತ ಮಾಡ್ಲಿಕ್ಕತ್ತೆ ಅಳಕಿ. ಇನ್ನು ಮ್ಯಾಲ ನಾವು ಹೇಳ್ದಂಗ ಕೇಳ್ಕೊಂಡಿದ್ರ ಚಲೋ ಅದು. ಇಲ್ಲ ಅಂದ್ರ ಅರ್ವಿ ಹಿಂಡದಂಗೆ ಹಿಂಡಿ ಒಗಿತೇವಕಿನ್ನ. ಎಲ್ಲಾ ವಿಷಯನ ತಗೊಂಡು ಹೋಗಿ ಮನೆಯವ್ರ ಹತ್ರ ಹೇಳ್ತಾಳಂತ. ಹೇಳಿ ತಗೋ, ನಮ್ದೇನು ಹೋಗ್ತದ ಗಂಟ. ನಾವು ಹ್ಯಾಂಗಿದ್ದೇವಿ ಅಂದ್ರ ಊರು ಸುಟ್ಟು ಹನುಮಪ್ಪ ಹೊರಗಂತಾರಲ್ಲ ಹಂಗ. ಹಂಗಾದ್ರ ನಮ್ಮ ವಿಷಯ ಬ್ಯಾರೆಯವ್ರ ಹತ್ರ ಹೇಳ್ತಾಳಂತ ಕಾಣ್ತದ. ಹೇಳಿ ತಗೋ, ನಾವು ಒಂದು ಕೈ ನೋಡೇ ಬಿಡ್ತೀವಿ. ಇಲ್ಲ ಅಂದ್ರ ಒಂದು ಜೀವಂತ ಹಗೆವು ನೋಡಿ ಆಕಿನ ಜೀವಂತ ದಫನ ಮಾಡ್ತೇವೆ. ವರ್ತಮಾನ ಪತ್ರಿಕೆಯೊಳಗ ದೊಡ್ಡದಾಗೆ ಬರ್ತದ, ವಿಧವಾಶ್ರಮದ ಸುಧಾ ನಾಪತ್ತೆ ಆಗ್ಯಾಳಂತ. ಬರ್ರಿ ನಿಮ್ಮಿಬ್ರು ದಾರಿನ ಕಾಯ್ಲಿಕ್ಕತ್ತಿದ್ನಿ. ಬಂದ ಕೆಲಸ ಹಣ್ಣು ಕಾಯೋ. ಎಂಥ ಮಾತು! ನೀವಿಟ್ಟ ಹೆಜ್ಜೆ ಯಾವಾಗಾದ್ರೂ ತಪ್ಪಾಗತ್ತಾ? ಅವ್ರಿಗೆ ಮಾತಾಡ್ರಿ. ಇವ್ರಿಗೇನು ಗೊತ್ತಾಗುತ್ತೆ? ನಾನು ಮೆಲ್ಲಿಗೆ ಹೇಳ್ತೀನಿ ಕೇಳಿ. ನಾವು ಬಂದ ಕೆಲಸ ಹಣ್ಣು, ಹುಡುಗಿನ ಕಳಿಸ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಭಾರಿ ನಾಟಕ ಮಾಡಿದ್ವಿ ನಾವು. ಅವ್ರಿಗ ಮಾತಾಡಂತ ಹೇಳಿದ್ನಿಲ್ಲ. ಖರೇನ ಒಪ್ಪಿದ್ರ? ಹೌದು, ಕರ್ಕೊಂಡೋಗಿ ಚೆನ್ನಾಗಿ ಜೋಪಾನ ಮಾಡಿ ಅಂತ ಹೇಳಿದ್ರು. ಕಬ್ಬಣ ಕಾದಾಗ ಬಡಿಬೇಕು. ಜಲ್ದಿ ಆಕಿನ ಕರ್ಕೊಂಡು ಹೊಂಟು ಬಿಡ್ರಿ. ಇಲ್ಲ ಅಂದ್ರ ಅವರು ಮತ್ತ ಮನಸ್ಸು ಬದಲಾಯಿಸ್ತಾರ. ಆಕಿ ಎಲ್ಲಿ ಸಿಗಬಾರ್ದು. ನಾಪತ್ತೆಯಾಗಿ ಹೋಗ್ಬೇಕು. ಆಯ್ತು, ಇಂಥ ಕೆಲಸ ಎಷ್ಟು ಮಾಡಿಲ್ಲ ನಾವು. ಒಂದು ತಿಳಿವಲ್ತು ನನಗೆ, ಯಾತ್ ಸರಿ ಯಾತ್ ತಪ್ಪ, ಯಾರು ಖರೆ ಹೇಳಲಿಕತ್ತಾರ, ಯಾರು ಸುಳ್ಳು ಹೇಳಲಿಕತ್ತಾರ, ಒಂದು ತಿಳಿವಲ್ತು ನನಗೆ. ಇವರಿಬ್ರು ಮಾತು ಕೇಳಿದ್ರೆ ಇವ್ರು ಸುಳ್ಳು ಹೇಳಲಿಕತ್ತಾರಂತ ಅನ್ಸವಲ್ತ. ಛೇ, ನಾ ಇಷ್ಟು ಕೇಳ್ಕೊಂಡಿ, ಆದರೂ ಅವ್ರು ಒಪ್ವಲ್ರ. ಇದರ ಅರ್ಥ ಅವ್ರು ಗಂಗಾ ದೊಡ್ಡಪ್ಪ ದೊಡ್ಡಮ್ಮನ ಇರ್ತಾರ. ಹೌದ, ಗಂಗಾನ ಸುಳ್ಳು ಹೇಳಲಿಕತ್ತಾಳ.
ಗಂಗಾ, ನೆರಿ ಬಂದು ಹೊಳಿ ಬಾಳ ಹೊತ್ತ ಹಂಗ ಇರೋದಿಲ್ಲ. ಅದು ತನ್ನ ಆಕಾರ ಬದಲಿಸ್ಲಿಕ್ಕೆ ಬೇಕು. ನೀನು ಹಂಗ ಇತ್ತಿ ನೋಡು, ಬಾಳ ದಿಮಾಕು ಮಾಡ್ತಿದ್ಯಲ್ಲ. ನನ್ನ ಜೀವನದೊಳಗ ನಾ ಕುಡಿದಷ್ಟು ನೀರನ್ನ ನೀ ಸ್ನಾನ ಸಹಿತ ಮಾಡಿಲ್ಲ. ನನಗ ಟಬರು ತೋರಿಸ್ತಿ. ನಿನ್ನ ಮನೆಯಿಂದ ಬಿಟ್ಟು ಓಡಿಸೋ ತನಕ ನನಗ ಸಮಾಧಾನ ಇಲ್ಲ ಗಂಗಾ. ನಂಗೆ ಗೊತ್ತಿದ್ದು ನೀವು ಮನೆಗೆ ಬಂದಲಿಂದ ನಿನ್ನನ್ನು ಹೊರಗೆ ಕಳಿಸ್ತಿ ಅಂತಿದ್ದಿ. ಆ ಮಾತು ಬೇಡ. ಹುಷ್ ಅಂದ್ರೆ ನಾಯಿ ಬೆಕ್ಕು ಸಹ ಒಂದ್ಸಲ ಕಲ್ಲಾಡ್ತಿಲ್ಲ. ಏ ಹುಡುಗಿ, ನಾಲ್ಗಿ ಬಿಗಿ ಹಿಡಿ, ಇಲ್ಲ ಅಂದ್ರೆ ನಿನ್ನ ನಾಲ್ಗಿ ಕೀಳಿ ನಿನ್ನ ಕೈಯಾಗ ಕೊಡ್ತೀನಿ ನೋಡ್. ಮತ್ತ ಈ ಓಂಕಾರ ರಾವ್ ಹೇಳಿದ್ದನ್ನ ಮಾಡೇ ಮಾಡ್ತಾನ. ನೀನು ಎಕ್ಕಚ್ಚಿತ್ತು ಒಂದು ತೃಣ ಐತಿ ನನ್ನ ಮುಂದ, ಆದ್ರೆ ನಾನು ಆಲದ ಮರ ಇದ್ದೇನೆ. ನನ್ನ ಅಪ್ಪಯ್ಯ ಹೇಳ್ತಿದ್ದ, ದೊಡ್ಡ ಗಾಳಿ ಬಂದ್ರೆ ಮರ ಕೆಳಗ್ ಬಿಟ್ಟು ಹಂಗೆ ಎಷ್ಟು ಹೇಳಿ. ಏ ಹುಡುಗಿ, ಮತ್ತು ಬಾಲ ಬಿಚ್ಚಲಿಕತ್ತಿ ನನ್ನ ಮುಂದ. ನಿನ್ನ ಏನು ಮಾಡ್ತೀನಿ ಅಂದ್ರ ಹೊಡೆದು ಚೂರು ಚೂರು ಮಾಡಿ ಚರಗ ಚಲ್ತೀನಿ. ಏನ್ ಮಾಡ್ತಿ? ನಮ್ಮ ಮ್ಯಾಲ ಚಾಡಿ ಹೇಳ್ತಿ ಮನೆಯವ್ರ ಮುಂದ? ಹೋಗು, ಹೋಗು. ಏನು ಮಾಡ್ಕೋತಿ ಮಾಡ್ಕೋ ಗಂಗಾ. ಈ ಮನೆಯೊಳಗ ನಡೆಯೋದು ನನ್ನ ಮಾತಷ್ಟ, ನಿಂದಲ್ಲ. ನಡೆಯನ್ನ ಯಾಕ ಹೊಂಟೆಲ್ಲ? ಏನಾತು ನೋಡ್ ಗಂಗಾ, ಮನಿ ಬಿಟ್ಟು ಹೋಗುತ್ತಿದ್ರ ಹಿಂಗ ಮಾತಾಡ್ದ ಸುಮ್ಮನೆ ಹೋಗ್ಬೇಕು. ನಾ ಹೇಳುದು ಬರೋಬ್ಬರಿ ತಿಳ್ಕೊ, ಇಲ್ಲಾಂದ್ರ ನಿನ್ನ ಆಪೋಷಣ ತಗೊಳ್ಳೋ ಮಟ್ಟ ನಾ ಸುಮ್ಮನೆ ಬಿಡೋದಿಲ್ಲ. ಈ ಮಾತು ನಿನಗೆ ಯಾಕೆ ಹೇಳಿಕತ್ತೀನಂದ್ರ, ನೀ ಮನಿ ಬಿಟ್ಟು ಹೋದ್ರ ಚಲೋ, ಅಷ್ಟ ಅಲ್ಲ ನಿನ್ನ ಸಾಗರನಿಂದಲೂ ದೂರ ಮಾಡ್ತೀನಿ. ನಮ್ಮ ರಾಜ ನಿನ್ ದೋಸ್ತಿದ್ದಾನ? ಅವ ಎಲ್ಲಿ, ನೀ ಎಲ್ಲಿ? ಅವ ಇದ್ದಾನ ಅರಮನೆ ಯುವರಾಜ. ನೀನು ತುಕ್ಕಾಣಿ ಕಿಮ್ಮತ್ತಿನ ಬಿಕನಾಸಿ. ನಮ್ಮ ರಾಜ ನಿನ್ನ ನೋಡಿದ್ರೆ ಸಾಕು ಛೀ ಥೂ ಅಂತ ಉಗುಳಬೇಕು. ಹಂಗ ಮಾಡಿನ ನಾ ಇಲ್ಲಿಂದ ಜಾಗ ಖಾಲಿ ಮಾಡುದು. ತಿಳ್ಕೋ ಗಂಗಾ. ಇವತ್ತು ಸಂಜೆ ಮಠ ನಮ್ಮ ರಾಜ ಮನೆಗೆ ಬರುವುದಿಲ್ಲ. ಅವ ಬರುವುದ್ರೊಳಗ ಆ ಹುಡುಗಿ ಇಲ್ಲಿಂದ ಪಾರಾಗಬೇಕು. ಇಲ್ಲ ಅಂದ್ರೆ ನಾವು ಮಾಡಿದ್ದೆಲ್ಲ ನೀರೊಳಗೆ ಹೋಮ ಮಾಡ್ದಂಗೆ ಆಗ್ತದ. ಆಯ್ತು, ಇವತ್ತಾದ್ರೇನು ನಾಳೆ ಆದ್ರೇನು ಮಾಡೋ ಕೆಲಸ ಮಾಡಲೇಬೇಕಲ್ಲ.